ನಮಸ್ಕಾರ. ಸಂದೀಪ್ ಕುಮಾರ್ ಹಿರೇಮಠ್. ಜಗತ್ತಿನಲ್ಲೇ ದುಡ್ಡಿನ ಸಮಸ್ಯೆ ನಿವಾರಣೆ ಮಾಡುವಂಥ ಏಕೈಕ ನೋಟುಗಳು ಈ ಒಂದು ನಂಬರಿರ ನೋಟುಗಳು. ಇಡೀ ಜಗತ್ತಿನಲ್ಲೇ ದುಡ್ಡಿನ ಸಮಸ್ಯೆ ನಿವಾರಣೆ ಮಾಡುವ ಏಕೈಕ ಏಂಜಲ್ ನಂಬರಿರ ನೋಟುಗಳು, ಡಿವೈನ್ ನಂಬರಿರ ನೋಟುಗಳು ಅಂತ ಕರಿತೀವಿ. ಯಾವ್ಯಾವಪ್ಪ ಗೊತ್ತಿದೆ? 786, 456, 369, 111, 222, 333, 444, 555, 666, 777, 888, 003, 006, 009 ಈ ನಂಬರಿರ ನೋಟುಗಳು ಸಿಕ್ಕರೆ 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ ನೋಟುಗಳು ನಿಮಗೆ ಸಿಕ್ಕರೆ ಸ್ಟಾರ್ಟಿಂಗ್ 3 ಡಿಜಿಟನ್ನು ಬಂದಿರಲಿ, ಎಂಡಿಂಗ್ 3 ಡಿಜಿಟನ್ನು ಬಂದಿರಲಿ, ಮಧ್ಯದಲ್ಲನ್ನು 3 ಡಿಜಿಟನ್ನು ಬಂದಿರಲಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಯಾವ ರೀತಿ ತಂತ್ರ ಮಂತ್ರ ಪೂಜೆ ವಾರಕ್ಕೆ ಒಂದಿನ ಮಾಡಬೇಕು ಹೇಳ್ಕೊಡ್ತೀನಿ. ಫೋನ್ ಮಾಡಿ. ಈ ನೋಟುಗಳು ಯಾರಿಗೂ ಸೇಲ್ ಮಾಡೋಕ್ಕಾಗಲ್ಲ, ಯಾರಿಗೂ ಮಾರಾಟ ಮಾಡೋಕ್ಕಾಗಲ್ಲ, ಯಾರೂ ನಿಮಗೆ ಲಕ್ಷಗಟ್ಟಲೆ ದುಡ್ಡು ಕೊಡಲ್ಲ. ಅರ್ಥ ಆಯ್ತಾ? ಈ ನೋಟುಗಳು ಸಿಕ್ಕರೆ ಯಾವ ರೀತಿ ತಂತ್ರ ಮಂತ್ರ ಪೂಜೆ ಮಾಡಬೇಕು ಹೇಳ್ಕೊಡ್ತೀನಿ. ಫೋನ್ ಮಾಡಿ. ಮತ್ತು ಸುಮ್ಮನೆ ಈ ನೋಟುಗಳು ನಿಮಗೆ ಸಿಕ್ಕಿ 1 ವರ್ಷ, 2 ವರ್ಷ, 5 ವರ್ಷ, 10 ವರ್ಷ, 15 ವರ್ಷ, 20 ವರ್ಷದಿಂದ ಈ ನೋಟುಗಳು ಇಟ್ಕೊಂಡಿನಂದರೆ ಏನೂ ವರ್ಕ್ ಆಗಲ್ಲ. ಪರ್ಸು, ವೆನಿಟಿ ಬ್ಯಾಗು, ದೇವ್ರ ಮನೆ, ಗಲ್ಲಾಪೆಟ್ಟಿಗೆ, ಕ್ಯಾಶ್ ಬಾಕ್ಸು ಒಳಗಡೆ ಇಟ್ಕೊಂಡಿದ್ದೀವಿ ಸರ್, ನಮಗೇನು ವರ್ಕ್ ಆಗ್ತಿಲ್ಲ ಅಂದರೆ ಅದೇನು ವರ್ಕೂ ಆಗಲ್ಲ. ಎಷ್ಟೋ ಜನ ಅನ್ಕೊತಿರ್ತಾರೆ, ಇದು ನಮಗೆ ಸಿಕ್ಕಾದ್ಮೇಲೆ ಸಾಲಬಾಧೆಗಳು ಜಾಸ್ತಿ ಆಯಿತು, ನಮಗೆ ಹಣಕಾಸಿನ ಸಮಸ್ಯೆ ಆಯಿತು ಅಂತಂದ್ಬಿಟ್ಟು ಏನೇನೋ ಅನ್ಕೊತಿರ್ತಾರೆ. ಅದೇನು ಮಾಡ್ತವೆ ಆ ನೋಟುಗಳು ಸಿಕ್ಕಿ? ಯಾವುದೂ ನಿಮಗೆ ನೆಗೆಟಿವೂ ಮಾಡಲ್ಲ, ಪಾಸಿಟಿವೂ ಮಾಡಲ್ಲ. ಅರ್ಥ ಮಾಡ್ಕೊಳ್ಳಿ. ಮೈಂಡ್ ಕಾನ್ಸೆಪ್ಟ್ ನೆಗೆಟಿವ್, ನಿಮ್ಮದು ಮೈಂಡ್ ಕಾನ್ಸೆಪ್ಟ್ ನೆಗೆಟಿವ್ ಇದ್ದಾಗ ನಿಮಗೆ ನೆಗೆಟಿವ್ ಅಂತಲೇ ಅನಿಸುತ್ತೆ. ಸಿಕ್ಕದಾದ್ಮೇಲೆ ಏನು ಮಾಡಬೇಕು? ಈಗ ಎಕ್ಸಾಂಪಲ್ಲು, ಹುಷಾರಿಲ್ದಾಗ ನಾವು ಡಾಕ್ಟ್ರ್ ಹತ್ರ ಹೋಗ್ತೀವಿ. ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಮೆಡಿಕಲ್ ಪ್ರಿಸ್ಕ್ರಿಪ್ಷನ್ಸ್ ಬರೆಸ್ಕೊಂಡು ಕಾಯಿಲೆಗೆ ಆ ಚೀಟಿ ಜೇಬಲ್ಲಿ ಇಟ್ಕೊಳಂಗೆ ಆಗುತ್ತೆ. ನೋಟ್ ಸಿಕ್ಕರೆ ಏನು ಮಾಡಬೇಕು? ನೆಕ್ಸ್ಟು ಮೆಡಿಕಲ್ ಸ್ಟೋರ್ಗೆ ಹೋಗಿ ಟ್ಯಾಬ್ಲೆಟ್ಸ್ ತಗೊಂಡು ನುಂಗಿದ್ರೆ ತಾನೇ ಗೊತ್ತಾಗೋದು. ಸ್ಕ್ಯಾನಿಂಗ್ ಮಾಡಿ ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ತಾನೇ ರಿಪೋರ್ಟಲ್ಲಿ ಗೊತ್ತಾಗೋದು ಏನು ಕಾಯಿಲೆ, ಯಾವ ಥರ ವಾಸಿ ಮಾಡ್ಕೊಬೇಕು ಅಂತ. ಅದೇ ಥರನೇ ಈ ಯೂನಿವರ್ಸಲ್ ಏಂಜಲ್ ನಂಬರ್, ಯೂನಿವರ್ಸಲ್ ಡಿವೈನ್ ನಂಬರ್ಸ್ ಜಗತ್ತಿನಲ್ಲಿ ಏಕೈಕ ದುಡ್ಡಿನ ಸಮಸ್ಯೆ ನಿವಾರಣೆ ಮಾಡುವಂಥ ಏಕೈಕ ನೋಟುಗಳು. ತಂತ್ರ ಮಂತ್ರ ಪೂಜೆ ವಿಧಿವಿಧಾನ ಹೇಳ್ಕೊಡ್ತೀನಿ. ಮಾಡ್ಕೊಂಡು ಎಕ್ಸಲೆಂಟ್ ಆಗಿರಿ. ನಮಸ್ಕಾರ.